ಧಾರಾವಾಹಿ ಕಿರುತೆರೆಯ ಟಾಪ್ ಲಿಸ್ಟ್ನಲ್ಲಿರುವ ಧಾರಾವಾಹಿ. ಕರ್ಣ ಹೆಸರಿಗೆ ತಕ್ಕ ಹಾಗೆ ಶಾಂತ ಸ್ವಭಾವದವನು. ಡಾಕ್ಟರ್ ವೃತ್ತಿಗೆ ಯಾವತ್ತೂ ಮೋಸ ಮಾಡದೆ ಸಿದ್ಧಾಂತ, ದಯೆ, ಕರುಣೆಯೇ ಜೀವಾಳ ಎಂದು ಬದುಕುತ್ತಿರುವ ವ್ಯಕ್ತಿತ್ವ. ಕುಟುಂಬ ಬಂದರೆ ಸಾಕು, ಕುಟುಂಬ ಅಂದ್ರೆ ತುಂಬಾನೇ ಪ್ರಾಣ. ಮನೆಯವರು ಏನೇ ಹೇಳಿದರೂ, ಎಷ್ಟೇ ಟಾರ್ಚರ್ ಕೊಟ್ಟರೂ ಸಹಿಸಿಕೊಂಡು ಬದುಕು ನಡೆಸುತ್ತಿದ್ದ ಓರ್ವ ಅನಾಥ ಹುಡುಗ. ಹೌದು, ಕರ್ಣ ಪಾತ್ರದ ಹಿಂದೆ ರೋಚಕ ಕತೆ ಇದೆ. ಅವನು ಅನಾಥ ಆಗೋಕೆ ಕಾರಣ ಏನು ಎಂಬುದು ಇನ್ನಷ್ಟೇ ರಿವೀಲ್ ಆಗಬೇಕಿದೆ. ಈಗ ಅವನಿರುವ ಕುಟುಂಬ, ಪದವಿ, ಆಸ್ತಿ, ಅಂತಸ್ತು ಎಲ್ಲವೂ ಶ್ರೀಮಂತ ವ್ಯಕ್ತಿ ತಾತನೋರ್ವ ಕೊಟ್ಟದ್ದು. ತಾತ ಈಗ ಇಲ್ಲ. ಹಾಗಾಗಿಯೇ ಈ ಕುಟುಂಬಕ್ಕೆ ಕರ್ಣನ ಕಂಡ್ರೆ ಉರಿ ಉರಿ. ಕರ್ಣನ ತಾಳ್ಮೆ, ಹಿಂದಿನ ಗುಟ್ಟು, ತಾತ ಕೊಟ್ಟ ಜೀವನದ ಮೌಲ್ಯಗಳು. ನಿತ್ಯ, ನಿಧಿ ಇಬ್ಬರು ಅಕ್ಕ ತಂಗಿಯರು. ಅಕ್ಕ ನಿತ್ಯ ಸ್ವಾಭಿಮಾನಿ, ಪ್ರೀತಿಸಿದ ಹುಡುಗನನ್ನ ಮದುವೆಯಾಗಿ ಹೊಸ ಬಾಳಿನ ಹೊಂಗನಸಿನಲ್ಲಿದ್ದಳು. ಆದರೆ ಅದೆಲ್ಲವೂ ಕರ್ಣನ ತಂದೆ ಎನಿಸಿಕೊಂಡ ರಮೇಶನಿಂದ ಸರ್ವನಾಶವಾಯಿತು. ಈಗ ನಿತ್ಯ ತಾನೇ ತಾಳಿ ಕಟ್ಟಿಕೊಂಡು ಒಡಲಲ್ಲಿ ಪ್ರೀತಿಸಿದವನು ಮಗು ಇಟ್ಕೊಂಡು ಕರ್ಣನ ಆಸರೆಯಲ್ಲಿದ್ದಾಳೆ. ತಂಗಿ ನಿಧಿ ಕರ್ಣನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಓದಿರುತ್ತಾಳೆ. ವಿದ್ಯಾಭ್ಯಾಸದ ಜೊತೆಗೆ ಅನಾಥ ಅಂತ ಕರ್ಣ ಚುಚ್ಚುವರು ನಡುವೆ ನಾಯಕನ ಬದುಕಿನಲ್ಲಿ ಭರವಸೆ ಮೂಡಿಸಿದ ಕರ್ಣನ ಪ್ರೀತಿಯ ಹುಡುಗಿ. ಆದರೆ ಈ ವಿಚಾರ ನಿತ್ಯಗೆ ಗೊತ್ತಿಲ್ಲ. ಕರ್ಣ ನಿಧಿ ಪ್ರೀತಿಯ ಗುಟ್ಟು ಇನ್ನೂ ಅಕ್ಕನ ಮುಂದೆ ಬಯಲಾಗಿಲ್ಲ. ಹೀಗಾಗಿ ಕರ್ಣ ಬದುಕಲ್ಲಿ ಶಾಶ್ವತವಾಗಿ ನೆಲೆಯೂರುವುದು ಅಕ್ಕ ನಿತ್ಯನ, ತಂಗಿ ನಿಧಿನ ಎಂಬುದು ಕಾದು ನೋಡಬೇಕಿರುವ ಸ್ಟೋರಿ ಲೈನ್. ನಾನೀಗ ಮೊದಲೇ ಹೇಳಿದ ಹಾಗೆ ಕರ್ಣ ಈಗ ರಿವೆಂಜ್ ಮೂಡ್ಗೆ ತಿರುಗಿದ್ದಾನೆ. ಈಗ ತಂದೆಯ ಕುತಂತ್ರಕ್ಕೆ ಬ್ರೇಕ್ ಹಾಕುವ ಸಮಯ ಬಂದಿದೆ. ನೀಚತನಕ್ಕೆ ಬುದ್ಧಿವಾದ ಕಲಿಸುವುದಕ್ಕೆ ಹೊಸ ಪ್ಲಾನ್ ರೂಪಿಸಿದ್ದಾನೆ ಕರ್ಣ. ಇದರಲ್ಲಿ ಸಾಕು ಸಹೋದರ ಅತ್ತೆ, ಸಾಕು ತಂದೆ ರಮೇಶ ಹಾಗೂ ಸಹೋದರ ಸಂಜುಗೆ ಗಾಳ ಬೀಸಿದ್ದಾನೆ ಕರ್ಣ. ಇದರ ಭಾಗವಾಗಿಯೇ ರಿಯಾ ಎಂಬ ಪಾತ್ರದ ಎಂಟ್ರಿ ಆಗಿದೆ. ಸಂಜುಗೆ ಮೊದಲ ನೋಟದಲ್ಲಿಯೇ ಡಿಕ್ಕಿ ಹೊಡೆದು ಕಣ್ಣು ಕಣ್ಣು ಕಲೆತಾಗಿದೆ. ಮುಂದೆ ಸಂಜುಗೆ ಮಾರಿ ಹಬ್ಬ ಇದೆಯಾ? ರಿಯಾ ಪಾತ್ರ ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ತೆಗೆದುಕೊಳ್ಳಲಿದೆ ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ರಿಯಾ ಪಾತ್ರಕ್ಕೆ ಬಣ್ಣ ಹಚ್ಚಿರುವ ನಟಿ ಅಂಕಿತಾ ಜಯರಾಮ್. ಬಾಲನಟಿಯಾಗಿ ಗುರುತಿಸಿಕೊಂಡಿರುವ ಅಂಕಿತಾ ಸಾಕಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ. ನಂತರ ಕಾಗದ ಎಂಬ ಫಿಲ್ಮ್ ಮೂಲಕ ಉದಯೋನ್ಮುಖ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟ ಧಾರಾವಾಹಿ ಭೂಮಿಗೆ ಬಂದ ಭಗವಂತ. ಇದರಲ್ಲಿ ನವೀನ್ ಕೃಷ್ಣ ಅವರ ಮಗಳ ಪಾತ್ರ ಮಾಡಿದ್ದಾರೆ. ಸೀರಿಯಲ್ ಪ್ರಾರಂಭದಿಂದಲೂ ಕೊನೆಯವರೆಗೂ ತಮ್ಮ ನಟನೆಯ ಛಾಪು ಮೂಡಿಸಿದ್ದರು. ನಟನೆಯ ಜೊತೆಗೆ ಓದು ಮುಂದುವರಿಸಿರುವ ಅಂಕಿತಾ ಸದ್ಯ PUC ಓದುತ್ತಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.